ಇರಾನ್ ಹಾಗೂ ಅಮೆರಿಕ ನಡುವಿನ ಕದನ ವಿರಾಮ ಅಂತ್ಯಗೊಂಡಿತ್ತು. ಇದೀಗ ಕದನ ವಿರಾಮ ವಿಸ್ತರಣೆ ಮಾಡಿದ್ದೀನಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಬಗ್ಗೆ ಟ್ರೂತ್ನಲ್ಲಿ ಪೋಸ್ಟ್ ಹಾಕಿರುವಂತಹ ಟ್ರಂಪ್, ಪಾಕ್ ಮನವಿ ಮೇರೆಗೆ ನಾನು ಕದನ ವಿರಾಮ ವಿಸ್ತರಣೆ ಮಾಡ್ತೀನಿ. ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮನವಿ ಮೇರೆಗೆ ನಾನು ಕದನ ವಿರಾಮ ವಿಸ್ತರಿಸಿದ್ದೀನಿ. ಇರಾನ್ ಸರ್ಕಾರದ ಪ್ರತಿನಿಧಿಗಳು ಯಾವುದೇ ಷರತ್ತುಗಳಿಲ್ಲದೆ ಮಾತುಕತೆಗೆ ಬರೋವರೆಗೂ ಕದನ ವಿರಾಮ ಘೋಷಣೆ ಮಾಡ್ತೀನಿ. ಅಮೆರಿಕ ಸೇನೆ ಯಾವುದೇ ಕ್ಷಣದಲ್ಲಾದರೂ ಯುದ್ಧಕ್ಕೆ ತಯಾರಿದೆ, ಯಾವುದೇ ಹೋರಾಟಕ್ಕೂ ಸಿದ್ಧರಿರಿ ಅಂತ ನಾನು ಸೇನೆಗೆ ಹೇಳಿದ್ದೀನಿ. ಸದ್ಯ ಷರತ್ತುಗಳಿಲ್ಲದ ಮಾತುಕತೆ ನಡೆದು ಒಂದು ಹಂತಕ್ಕೆ ಬರುವವರೆಗೂ ಕದನ ವಿರಾಮ ಅಂತ ಟ್ರಂಪ್ ಬರ್ಕೊಂಡಿದ್ದಾರೆ. ಅಮೆರಿಕ ಈಗಾಗಲೇ ಆಯಕಟ್ಟಿನ ಜಾಗಗಳಲ್ಲಿ B-52 ಯುದ್ಧ ವಿಮಾನಗಳನ್ನು ಸಕ್ರಿಯಗೊಳಿಸಿದೆ. ಇನ್ನೊಂದು ಕಡೆ ಇರಾನ್ ಹಲವಾರು ಬಾರಿ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಅಂತ ಟ್ರಂಪ್ ಸೋಷಿಯಲ್ ಟ್ರೂತ್ನಲ್ಲಿ ಪೋಸ್ಟ್ ಹಾಕಿದ್ದು, ಮಾತುಕತೆಗೂ ಬದ್ಧ, ಯುದ್ಧಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಹಿಂದೂ ಮಹಾಸಾಗರದಲ್ಲಿ ಇರಾನ್ನಿಂದ ಹೋಗ್ತಾ ಇದ್ದ ತೈಲ ಟ್ಯಾಂಕರ್ಗಳನ್ನು ಅಮೆರಿಕ ಸೇನೆ ವಶಪಡಿಸಿಕೊಂಡು ಇರಾನ್ಗೆ ಎಚ್ಚರಿಕೆ ಕೊಟ್ಟಿದೆ. ಇರಾನ್ನ ಬಂದರುಗಳನ್ನು ಅಮೆರಿಕ ಬ್ಲಾಕ್ ಮಾಡಿದೆ. ಇದು ಕದನ ವಿರಾಮದ ಸ್ಪಷ್ಟ ಉಲ್ಲಂಘನೆ ಅಂತ ಇರಾನ್ ವಿದೇಶಾಂಗ ಇಲಾಖೆ ಸಚಿವ ಅಬ್ಬಾಸ್ ಅರಾಗ್ನಿ ಹೇಳಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು, ಹಡಗುಗಳ ಮೇಲೆ ದಾಳಿ ಮಾಡಿ ಸಿಬ್ಬಂದಿಯನ್ನ ಒತ್ತೆಯಾಳಾಗಿ ಅಮೆರಿಕ ಮಾಡ್ತಿದೆ. ಇವೆಲ್ಲವನ್ನ ಹೇಗೆ ಮಟ್ಟ ಹಾಕಬೇಕು ಅನ್ನೋದು ಇರಾನ್ಗೆ ಗೊತ್ತಿದೆ ಅಂತ ಎಚ್ಚರಿಕೆ ನೀಡಿದ್ರು. ನಮ್ಮ ಮನವಿಯ ಮೇರೆಗೆ ಅಮೆರಿಕ ಕದನ ವಿರಾಮವನ್ನ ವಿಸ್ತರಿಸಿದೆ. ಅಮೆರಿಕ ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಈ ಬಗ್ಗೆ ಅಮೆರಿಕ ಅಧ್ಯಕ್ಷಗೆ ಶಹಬಾಜ್ ಶರೀಫ್ ಹೇಳಿರೋದು. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಅವರು, ಅಮೆರಿಕ ಇರಾನ್ ಯುದ್ಧ ನಿಲ್ಲಿಸಲು ಪಾಕ್ ಶಕ್ತಿ ಮೀರಿ ಶ್ರಮಿಸ್ತಾ ಇದೆ. ಶಾಂತಿ ಸ್ಥಾಪನೆಗೆ ಪಾಕಿಸ್ತಾನ ತನ್ನ ಪ್ರಯತ್ನವನ್ನ ಮುಂದುವರಿಸುತ್ತೆ ಅಂತ ಹೇಳಿದ್ರು. ಈಗ ವಾರ್ ಎಫೆಕ್ಟ್ನ ಪ್ರಮುಖ ಸುದ್ದಿಗಳು. ಮಧ್ಯಪ್ರಾಚ್ಯ ದೇಶಗಳ ಯುದ್ಧ ಬಿಕ್ಕಟ್ಟು ಇನ್ನೂ ಕೂಡ ಬಗೆಹರಿದಿಲ್ಲ. ಈ ಮಧ್ಯೆ ಭಾರತದಲ್ಲಿ ಗ್ಯಾಸ್ ಕೊರತೆ ಹೆಚ್ಚಾಗಿದೆ. ಹಾಸನ ಜಿಲ್ಲೆಯಲ್ಲಿ ಅಡುಗೆ ಅನಿಲಕ್ಕಾಗಿ ಜನರು ಕ್ಯೂ ನಿಂತಿದ್ದಾರೆ. ಅರಕಲಗೂಡು ತಾಲೂಕಿನ ಬರಗೂರು ಬಳಿ ಇರುವಂತಹ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಬೆಳಗ್ಗೆ ಏಜೆನ್ಸಿ ಮುಂದೆ ನೂರಾರು ಜನರು ಸಿಲಿಂಡರ್ಗಾಗಿ ಕ್ಯೂ ನಿಂತರು. ಗ್ರಾಮೀಣ ಭಾಗದ ಜನರಿಗೆ ಯಾಕೆ ಸಿಲಿಂಡರ್ ಕೊಡ್ತಿಲ್ಲ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ತರಕಾರಿ ಬೆಲೆಗಳ ತೀವ್ರ ಕುಸಿತ ಹಿನ್ನೆಲೆ ತರಕಾರಿ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಗ್ರಹಿಸಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಪ್ರತಿಭಟನೆ ನಡೆಸಿದ ರೈತ ಮುಖಂಡರು ಸಾಲ ಮನ್ನಾ ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈಗ ನೀರಿಗಾಗಿ ಹಾಹಾಕಾರದ ಪ್ರಮುಖ ಸುದ್ದಿಗಳು. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಕೋಳಾಲ್ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಈ ಹಿನ್ನೆಲೆ ಗ್ರಾಮಕ್ಕೆ ಬಂದಿದ್ದ ತಹಸೀಲ್ದಾರ್ ವಿಜಯ್ ಕುಮಾರ್, ಇಒ ಪ್ರಕಾಶ್, ಪಿಡಿಒ ವಿಚಾರಣರನ್ನ ಲಾಕ್ ಮಾಡಿದ ಗ್ರಾಮಸ್ಥರು ಕುಡಿಯೋ ನೀರು ಕೊಟ್ಟು ಹೊರಗಡೆ ಹೋಗಿ ಅಂತ ಪಟ್ಟು ಹಿಡಿದಿದ್ರು. ನಿನ್ನೆ ಮಧ್ಯಾಹ್ನದಿಂದ ರಾತ್ರಿವರೆಗೂ ಅಧಿಕಾರಿಗಳು ಲಾಕ್ ಆಗಿದ್ರು. ಕೆಲವು ತಿಂಗಳಿನಿಂದ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಲ್ಬಣವಾಗಿದೆ. ನೀರಿನ ಸಮಸ್ಯೆ ಹೇಳಿದರೆ ಪಿಡಿಒ ವೀಣಾ ತಾತ್ಸಾರ ಮಾಡ್ತಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ರು. ಇದೇ ಕಾರಣಕ್ಕೆ ಊರಿಗೆ ಬಂದ ಅಧಿಕಾರಿಗಳನ್ನ ಗ್ರಾಮಸ್ಥರು ಲಾಕ್ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಳಿಕ ಗ್ರಾಮಕ್ಕೆ ಹೊಳಲ್ಕೆರೆ ಸಿಪಿಐ ಪಿಎಸ್ಐ ಭೇಟಿ ನೀಡಿ ಗ್ರಾಮಸ್ಥರನ್ನ ಸಮಾಧಾನಪಡಿಸಿ ಅಧಿಕಾರಿಗಳನ್ನ ಕರ್ಕೊಂಡು ಹೋದರು. ದಾವಣಗೆರೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಚನ್ನಗಿರಿ ತಾಲೂಕಿನ 27 ಹಳ್ಳಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಭೀತಿ ಇದ್ದು, ನೆಲ್ಲಿಹಂಕಲು ಗ್ರಾಮ ಪಂಚಾಯತ್ನ ವ್ಯಾಪ್ತಿಯ ಖಗ್ಗಿ ಕೆರೆ ಬರಿದಾಗುವ ಆತಂಕ ಎದುರಾಗಿದೆ. ಕೆರೆಯಲ್ಲಿ ಇನ್ನೂ 2-3 ಅಡಿಗಳಷ್ಟು ನೀರು ಮಾತ್ರ ಬಾಕಿ ಇದ್ದು 27 ಹಳ್ಳಿಗಳಿಗೆ ಈ ಕೆರೆಯಿಂದ ನೀರು ಪೂರೈಕೆ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಕೆರೆ ನೀರು ಖಾಲಿಯಾಗುವ ಭೀತಿ ಎದುರಾಗಿದ್ದು, ಕೂಡಲೇ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ನೀರಿನ ಸಮಸ್ಯೆ ಬಗ್ಗೆ ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಖಗ್ಗಿ ಕೆರೆಯಿಂದ 27 ಗ್ರಾಮಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ವಿ, ಆದರೆ ಇದೀಗ ಕೆರೆ ನೀರು ಕೂಡ ಕುಸಿತವಾಗಿದೆ. ಕೆಲವರು ಕೆರೆಯ ನೀರನ್ನ ಟ್ಯಾಂಕರ್ ಮೂಲಕ ತೆಗೆದುಕೊಂಡು ಹೋಗಿದ್ರಿಂದ ಕೆರೆ ನೀರಿನ ಮಟ್ಟ ಕಡಿಮೆ ಆಗಿದೆ. ಅಂಥವರ ಮೇಲೆ ಕಠಿಣ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ ಅಂತಂದ್ರು. ಅಲ್ಲದೆ ಕುಡಿಯೋ ನೀರಿನ ಜಲಮೂಲಕ್ಕೆ ಯಾವುದೇ ತೊಂದರೆ ಮಾಡಬಾರದು ಅಂತಾನೂ ಹೇಳಿದ್ದಾರೆ. ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೈಸೂರಲ್ಲಿ ನಡೀತಾ ಇರುವ ರೈತರ ಧರಣಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ಡಿಸಿ ಕಚೇರಿ ಬಳಿ ರೈತರು ಧರಣಿ ಮಾಡ್ತಾ ಇದ್ದು, ಕಬ್ಬಿನ ಬಾಕಿ ಹಣ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು, ಸರ್ಕಾರ ಕಬ್ಬಿಗೆ ನಿಗದಿಪಡಿಸಿರುವ ಹೆಚ್ಚುವರಿ ₹100 ಪಾವತಿ ಮಾಡದೇ ಇರೋದನ್ನ ಖಂಡಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದಲೂ ಡಿಸಿ ಕಚೇರಿ ಬಳಿಯೇ ಬೀಡು ಬಿಟ್ಟಿರುವ ರೈತರು ರೈತರ ನಾನಾ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿದ್ದಾರೆ.
ಭೀಕರ ಸರಣಿ ರಸ್ತೆ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ನಾಗನೂರ ಗ್ರಾಮದ ಜತ್ ಜಾಂಬೋಟಿ ರಾಜ್ಯ ಹೆದ್ದಾರಿಯಲ್ಲಿ ಘಟನೆ ನಡೆದಿರುವುದು. ಕಾರ್ ಮತ್ತು ಬೆಲರೋ ವಾಹನದ ನಡುವೆ ಅಪಘಾತ ಸಂಭವಿಸಿದೆ. ದೇವಾಪುರ ಹಳ್ಳಿಯ ರಾಮಪ್ಪ, ಕಂಕಣವಾಡಿಯ ಶಿವ ಬಸ್ಸು ಚೌಗಲ ಸಾವನ್ನಪ್ಪಿರುವರು. ಘಟನೆಯಲ್ಲಿ ಇಬ್ಬರಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಮೂಡಲಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಕೇಂದ್ರ ನಗರ ಪಾಲಿಕೆಯಿಂದ ಗಣತಿದಾರರಿಗಾಗಿ ಇಂದು ನೇರ ಸಂದರ್ಶನ ಆಯೋಜನೆ ಮಾಡಲಾಗಿದೆ. ಬೆಂಗಳೂರಲ್ಲಿ ಜನಗಣತಿ ಸರ್ಕಾರಿ ನೌಕರರ ಅಸಹಕಾರ ಹಿನ್ನೆಲೆಯಲ್ಲಿ ಸಂದರ್ಶನವನ್ನು ಏರ್ಪಡಿಸಲಾಗಿದೆ. ಜನಗಣತಿಗೆ ನಿಯೋಜನೆಗೊಂಡಿರುವಂತಹ ಅಧಿಕಾರಿಗಳು ಮೆಡಿಕಲ್ ಕಾರಣ ನೀಡಿ ಗಣತಿಗೆ ಗೈರಾಗ್ತಿದ್ದಾರೆ. ಈ ಹಿನ್ನೆಲೆ ವಿದ್ಯಾರ್ಥಿಗಳನ್ನು ನೇಮಿಸೋಕೆ ಜಿಬಿಎ ಮುಂದಾಗಿದೆ. ಪಿಯುಸಿ ಹಾಗೂ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿದವರಿಗೆ ನೇರ ನೇಮಕಾತಿಗೆ ಅವಕಾಶ ಇದೆ. ದ್ವಿತೀಯ ಪಿಯು ಮುಗಿಸಿದವರು ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಇಂದಿನ ಸಂದರ್ಶನದಲ್ಲಿ ಭಾಗಿಯಾಗಬಹುದಾಗಿದೆ. ಮೇ 15ರವರೆಗೆ ನಡೆಯುವಂತಹ ಗಣತಿಗೆ 9,000 ಗೌರವಧನ ನೀಡುವುದಾಗಿ ಜಿಬಿಎ ಹೇಳಿದೆ. ಇಂದು ಟೌನ್ ಹಾಲ್ನಲ್ಲಿ ವಾಕ್ ಇನ್ ಡ್ರೈವ್ ನಡೆಯಲಿದೆ. ಬಿಡಿಎ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸುಮಾರು 43 ಕೋಟಿ ಮೌಲ್ಯದ ಆಸ್ತಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಶವಂತಪುರ ಹೋಬಳಿಯ ಸರ್ವೆ ನಂಬರ್ 22/2ರಲ್ಲಿ 2 ಎಕರೆ ಜಮೀನಿನಲ್ಲಿ ಅನಧಿಕೃತ ಶೆಡ್ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು. ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಅನಧಿಕೃತವಾಗಿ ಕಟ್ಟಡ ನಿರ್ಮಿಸಲಾಗಿತ್ತು. ಸದ್ಯ ಕಟ್ಟಡ ತೆರವು ಮಾಡಿದ ಬಿಡಿಎ ಆಸ್ತಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಹೊರವರ್ತುಲ ರಸ್ತೆಯಲ್ಲಿ ಬ್ಲೂರು ಜಂಕ್ಷನ್ನಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಜಿಬಿಎ ತಯಾರಿ ಮಾಡಿಕೊಂಡಿದೆ. ಮೇಲ್ಸೇತುವೆ ನಿರ್ಮಾಣಕ್ಕಾಗಿ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸೋಕೆ ಅಧಿಕಾರಿಗಳಿಗೆ ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ ಸೂಚನೆ ಕೊಟ್ಟಿದ್ದಾರೆ. ಮೇಲ್ಸೇತುವೆ ನಿರ್ಮಿಸಿದಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಸೂಚನೆ ನೀಡಲಾಗಿರುವುದು. 32 ಜಂಕ್ಷನ್ಗಳಿಗೆ ಸಂಬಂಧಪಟ್ಟಂತೆ ಸಂಚಾರಿ ಪೊಲೀಸ್ ವಿಭಾಗದೊಂದಿಗೆ ಸಮನ್ವಯ ಸಭೆ ನಡೆಯಿತು. ಹುಬ್ಬಳ್ಳಿಯ ಗಣೇಶ್ ಪೇಟೆಯಲ್ಲಿರುವ ಮೀನು ಮಾರುಕಟ್ಟೆ ತಯಾರಾಗಿದ್ರೂ ಮೀನು ಮಾರಾಟಗಾರರು ಇನ್ನೂ ಸ್ಥಳಾಂತರವಾಗಿಲ್ಲ. ಫಿಶ್ ಮಾರ್ಕೆಟ್ನಿಂದಾಗಿ ಗಣೇಶ್ ಪೇಟೆಗೆ ಬರೋರಿಗೆ ನಿತ್ಯ ಟ್ರಾಫಿಕ್ ಜಾಮ್ ಕಿರಿಕಿರಿ ಉಂಟು ಮಾಡ್ತಾ ಇದೆ. ರಸ್ತೆಯಲ್ಲೇ ಮೀನು ಮಾರಾಟ ಮಾಡ್ತಾ ಇರೋದ್ರಿಂದ ದುರ್ವಾಸನೆ ಜೊತೆಗೆ ಖಾರದ ಘಾಟು ಕೂಡ ಬರ್ತಾ ಇದೆ. ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಕೂಡಲೇ ಮೀನು ಮಾರುಕಟ್ಟೆ ಸ್ಥಳಾಂತರ ಮಾಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ 30ಕ್ಕೂ ಹೆಚ್ಚು ಜಲ್ಲಿ ಕ್ರಷರ್ಗಳಿವೆ. ಈ ಕ್ರಷರ್ಗಳಲ್ಲಿ ಕೆಲವೆಡೆ ಕಾನೂನು ಗಾಳಿಗೆ ತೋರಿ ಗಣಿಗಾರಿಕೆ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಜಿಲ್ಲಾಡಳಿತ ಹಾಗೂ ಗಣಿ ಇಲಾಖಾ ಅಧಿಕಾರಿಗಳು ಅಕ್ರಮ ತಡೆಯೋಕೆ ಸಾಧ್ಯ ಆಗ್ತಿಲ್ಲ. ಅಕ್ರಮ ತಡೆಯೋಕೆ ಚೆಕ್ ಪೋಸ್ಟ್ ಇದ್ರೂ ಸಿಬ್ಬಂದಿ ಇಲ್ಲ ಅಂತ ಕ್ಲೋಸ್ ಆಗಿದೆ. ಕೂಡಲೇ ಸಿಬ್ಬಂದಿಯನ್ನು ನೇಮಿಸುವಂತೆ ಸ್ಥಳೀಯರು ಆಗ್ರಹ ಮಾಡ್ತಿದ್ದಾರೆ. ನಾಳೆಯಿಂದ ಕ್ಯಾಮೆರಾ ಕಣ್ಗಾವಲಲ್ಲಿ ಸಿಇಟಿ ಪರೀಕ್ಷೆ ನಡೆಯಲಿದೆ. ಇವತ್ತು ಹೊರನಾಡು ಗಡಿನಾಡು ಕನ್ನಡಿಗರಿಗೆ ಕನ್ನಡ ಭಾಷಾ ಪರೀಕ್ಷೆ ನಡೀತಾ ಇದೆ. ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ಪಶುವೈದ್ಯಕೀಯ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ಸಿಇಟಿ ಪರೀಕ್ಷೆ ನಡೀತಾ ಇದೆ. ನಾಳೆ ಭೌತಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ಪರೀಕ್ಷೆ ಇರಲಿದೆ. ಇವತ್ತು ಸಿಇಟಿ ಅಕ್ರಮ ತಡೆಯಲು ತಂತ್ರಜ್ಞಾನ ಬಳಕೆ ಮಾಡಲಾಗಿದೆ. ವೆಬ್ ಕಾಸ್ಟಿಂಗ್ ಮೂಲಕ ಎಲ್ಲ 745 ಪರೀಕ್ಷಾ ಕೇಂದ್ರಗಳ ಮೇಲೆ ನಿಗಾ ಇಡಲಾಗ್ತಾ ಇದೆ. ಕೆಇಇ ಕಚೇರಿಯಲ್ಲೇ ಕಮಾಂಡ್ ಸೆಂಟರ್ ಸ್ಥಾಪಿಸಲಾಗಿದೆ. ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಜಾಮರ್ ಕೂಡ ಅಳವಡಿಸಲಾಗಿದೆ. ಬೆಳಗಾವಿಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಶಿವಾಜಿ ಜಯಂತಿ ಮೆರವಣಿಗೆ ಲಕ್ಷಾಂತರ ಜನರು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದು, ಬೆಳಗಾವಿ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಸಾಗಿದೆ. ಸಾಂಪ್ರದಾಯಿಕ ರೂಪಕಗಳು ಮೆರವಣಿಗೆಯುದ್ದಕ್ಕೂ ಗಮನ ಸೆಳೆಯಿತು. ಶಿವಾಜಿ ಬಾಲ್ಯದಿಂದ ಹಿಡಿದು ರಾಜ್ಯಭಾರದವರೆಗಿನ ವೈಭವ ಅನಾವರಣಗೊಂಡಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಕಟೀಲು ದುರ್ಗಾಪರಮೇಶ್ವರಿ ದೇಗುಲದ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆದಿದೆ. ಜಾತ್ರಾ ಮಹೋತ್ಸವದ ಹಿನ್ನೆಲೆ ಅತ್ತೂರು ಹಾಗೂ ಕೊಡತ್ತೂರು ಗ್ರಾಮದ ಜನ ಮಧ್ಯೆ ತೂಟೆದಾರ ಉತ್ಸವ ನಡೆದಿದೆ. ತೆಂಗಿನಗರಿಯಿಂದ ಮಾಡಿದ ಕೊಳ್ಳಿಯನ್ನ ಎಸೆದು ಉತ್ಸವ ಆಚರಿಸಲಾಯಿತು. ಬೆಂಕಿಯ ಕೊಳ್ಳಿಗಳಿಂದ ಹೊಡೆಯೋದೇ ಈ ಉತ್ಸವದ ವಿಶೇಷ. ಬೆಂಕಿಯಿಂದ ಪರಸ್ಪರ ಹೊಡೆದಾಡಿಕೊಂಡ್ರೂ ಯಾವುದೇ ಗಾಯ ಆಗೋದಿಲ್ಲ. ಗಾಯ ಆದರೂ ಕೂಡ ಕಟೀಲು ದೇವಿಯ ಪ್ರಸಾದ ಹಚ್ಚಿದರೆ ಗಾಯ ಶಮನ ಆಗುತ್ತೆ ಅನ್ನೋ ಪ್ರತೀತಿ ಇದೆ. ತುಟೆದಾರದಲ್ಲಿ ಭಾಗಿಯಾಗಲು ಹಲವು ನಿಯಮಗಳಿವೆ. ಕೇವಲ ಸೀದಾ ಅತ್ತೂರು ಮತ್ತು ಕುಡೆತ್ತೂರು ಗ್ರಾಮದವರು ಮಾತ್ರ ಉತ್ಸವದಲ್ಲಿ ಭಾಗವಹಿಸಬೇಕು. ಗುತ್ತಿಗೆ ಅವಧಿ ಮೀರಿ ಸ್ಥಗಿತಗೊಂಡಿರುವ ಗಣಿ ಜಾಗ ಭೂಗಳ್ಳರ ಪಾಲಾಗ್ತಿದೆ. ಮೈಸೂರಲ್ಲಿ ಸರ್ಕಾರಿ ಖರಾಬು ಜಾಗವನ್ನು ರಕ್ಷಿಸುವಂತೆ ದೂರು ಕೊಟ್ಟರೂ ಕೂಡ ಜಿಲ್ಲಾಡಳಿತ ಜಾಣ ಕುರುಡು ಪ್ರದರ್ಶನ ಮಾಡ್ತಿದೆ. ಮೈಸೂರು ತಾಲೂಕು ಕಸಬಾ ಹೋಬಳಿ ಶಾದನಹಳ್ಳಿ ಗ್ರಾಮದ ಸರ್ಕಾರಿ ಜಾಗವನ್ನು ಕೆಲವು ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡಿರೋ ನಿವೇಶನಗಳಾಗಿ ಅದನ್ನು ಪರಿವರ್ತಿಸಿ ಮಾರಾಟ ಮಾಡ್ತಿದ್ದಾರೆ. ಇದು ಸಾರ್ವಜನಿಕರ ಕೆಂಗಣ್ಣಿಗೂ ಗುರಿಯಾಗಿದೆ. ರಾಜಕೀಯದ ಪ್ರಮುಖ ಸುದ್ದಿಗಳು.
ಬಿಜೆಪಿ ಜೊತೆ ಮೈತ್ರಿ ಅಷ್ಟೇ, ಸಿದ್ಧಾಂತದಲ್ಲಿ ರಾಜಿ ಇಲ್ಲ ಅಂತ ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ನಿಖಿಲ್ ಹೇಳಿಕೆಗೆ ಬಿಜೆಪಿ ಮುಖಂಡ ಪ್ರೀತಮ್ ಗೌಡ ತಿರುಗೇಟು ಕೊಟ್ಟಿದ್ದಾರೆ. ನಿಖಿಲ್ ಹೇಳಿದ್ ಸರಿ ಇದೆ, ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅವರ ಸಿದ್ಧಾಂತದ ಪ್ರಕಾರ ಅವರು ಮಾಡಲಿ. ನಮ್ಮ ಸಿದ್ಧಾಂತ ಒಪ್ಪಿದ ಮತದಾರರು ನಮ್ಮ ಜೊತೆ ಇರ್ತಾರೆ, ಅವರಿಗೆ ಒಳ್ಳೇದಾಗ್ಲಿ ಅಂತಷ್ಟೇ ಹೇಳಬಹುದು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಹಿಂದಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಭವಿಷ್ಯ ಅಡಕತ್ತರಿಯಲ್ಲಿ ಸಿಕ್ಕಂತಾಗಿದೆ. ಹಿಂದಿ ವಿಷಯದಲ್ಲಿ ಫೇಲ್ ಆದವರಿಗೆ ಕೃಪಾಂಕ ಸಿಗುತ್ತಾ ಅನ್ನೋದು ಈಗ ಪ್ರಶ್ನೆಯಾಗಿದೆ. ಅಂಕ ಇಲ್ಲ, ಗ್ರೇಡ್ ಕೊಡ್ತೀವಿ ಅಂತ ಸಚಿವರು ಪರೀಕ್ಷೆ ವೇಳೆ ಹೇಳಿದ್ದಕ್ಕೆ ವಿದ್ಯಾರ್ಥಿಗಳು ಹಿಂದಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಇದೇ ವಿಚಾರವನ್ನು ಸಿಎಂ ಜೊತೆ ಇಂದು ಸಚಿವ ಮಧು ಬಂಗಾರಪ್ಪ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ನ ಕೆಲ ಮುಸ್ಲಿಂ ನಾಯಕರ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ತೆಗೆದುಕೊಂಡಿರುವ ಕ್ರಮಕ್ಕೆ ವಿರೋಧ ವ್ಯಕ್ತವಾಗಿದೆ. ಮುಸ್ಲಿಂ ನಾಯಕರ ಮೇಲೆ ಕಾಂಗ್ರೆಸ್ ತೆಗೆದುಕೊಂಡಿರುವ ಕ್ರಮ ವಾಪಸ್ ಪಡೆಯೋಕೆ ಆಗ್ರಹ ಕೇಳಿಬಂದಿದೆ. ಇವತ್ತು ಮುಸ್ಲಿಂ ಸಮುದಾಯದ ಉಲಾಮಾ ಮಂಡಳಿ ಮಹತ್ವದ ಸುದ್ದಿಗೋಷ್ಠಿ ಕರೆದಿದೆ. ಮಧ್ಯಾಹ್ನ 12:15 ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಯಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಉಲಾಮಾ ಮಂಡಳಿಯ ಪ್ರಮುಖ ನಾಯಕರು ಭಾಗಿಯಾಗಲಿದ್ದು, ಮುಸ್ಲಿಂ ಸಮುದಾಯದ ಬೇಡಿಕೆಗಳ ಬಗ್ಗೆಯೂ ಸರ್ಕಾರಕ್ಕೆ ಒತ್ತಡ ಹೇರಲಿದ್ದಾರೆ. ಈಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿಗಳು. ಕೊಡಗು ಜಿಲ್ಲೆಯಲ್ಲಿ ಅಮೆರಿಕ ಪ್ರಜೆ ಮೇಲೆ ನಡೆದ ಅತ್ಯಾಚಾರ ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫಾರಿನರ್ ಮೇಲೆ ಈ ರೀತಿ ಘಟನೆ ನಡೆದರೆ ಕೆಟ್ಟ ಸಂದೇಶ ಹೋಗುತ್ತೆ, ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ಹೇಳಿದ್ದೀನಿ. ಸದ್ಯ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರು ಜಾರ್ಖಂಡ್ ಮೂಲದವರು ಎನ್ನಲಾಗಿದೆ ಅಂತಂದ್ರು. ಮಡ್ಕ ಹಾಗೂ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಇಬ್ಬರನ್ನ ಬೆಳಗಾವಿ ಜಿಲ್ಲೆಯಿಂದ ಗಡೀಪಾರು ಮಾಡಲಾಗಿದೆ. ಕಾಗವಾಡ ಠಾಣಾ ವ್ಯಾಪ್ತಿಯ ಶಬೀರ್ ಪಠಾಣ್ ಹಾಗೂ ಮನೋಜ್ ಕಾಂಬ್ಳೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು. ಈ ಹಿನ್ನೆಲೆ ಅವರನ್ನ ವಿಜಯಪುರ ಜಿಲ್ಲೆಗೆ ಗಡೀಪಾರು ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ವಿವಿಧ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 15.45 ಲಕ್ಷ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಆರತಿ, ಪೂಜಾ, ಪುತ್ಯಪ್ಪ, ಉಮೇಶ್, ದೀಪಕ್ ಬಂಧಿತರು. ವಿವಿಧ ಠಾಣೆಗಳಲ್ಲಿ ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ನಿಷೇಧಿತ ಎಂಡಿಎಂಎ ಮಾರಾಟ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಮಾರಾಟಕ್ಕೆ ಯತ್ನಿಸಿದ 6 ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿಗಳ ಬಳಿ ಇದ್ದ 100 ಮಾತ್ರೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಲಕ್ಷ್ಮೀ ದೇವರಕೋಟೆ ಗ್ರಾಮದಲ್ಲಿ ಕಳ್ಳತನ ನಡೆದಿದೆ. ಪ್ರಸಿದ್ಧ ಸಪ್ತಮಾತೆಯರ ದೇವಸ್ಥಾನದಲ್ಲಿ ಲಕ್ಷಾಂತರ ಬೆಲೆ ಬಾಳುವಂತಹ ವಸ್ತುಗಳು ಕಳ್ಳರ ಪಾಲಾಗಿದೆ. ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡಲಾಗ್ತಿತ್ತು. ನಿನ್ನೆ ರಾತ್ರಿ ದೇಗುಲಕ್ಕೆ ನುಗ್ಗಿದ ಕಳ್ಳರು ಹೊಂಡಿ ದೀಪವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಕಾರ್ಯನಿರ್ವಹಿಸ್ತಾ ಇದ್ದ ಪೊಲೀಸ್ ಸಿಬ್ಬಂದಿ ಮೇಲೆ ರಾಟ್ ವೀಲರ್ ಅಟ್ಯಾಕ್ ಮಾಡಿರೋ ಘಟನೆ ಬೆಂಗಳೂರಿನ ಕಲ್ಯಾಣ ನಗರದಲ್ಲಿ ನಡೆದಿದೆ. ಬಿಡಿಎನ ಎಸ್ಟಿಎಫ್ ಮತ್ತು ವಿಜಿಲೆನ್ಸ್ ವಿಭಾಗದ ಪೊಲೀಸ್ ಸಿಬ್ಬಂದಿ ಸದಾಶಿವ ಅನ್ನೋರ ಮೇಲೆ ರಾಟ್ ವೀಲರ್ ಅಟ್ಯಾಕ್ ಮಾಡಿದೆ. ಪೊಲೀಸ್ ಸಿಬ್ಬಂದಿ ಸದಾಶಿವ ಕಾಲಿಗೆ ಗಂಭೀರ ಗಾಯವಾಗಿದ್ದು ನಾಯಿ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೀಡಾ ಅಂಗಡಿ ಮಾಲೀಕನ ಮೇಲೆ ಹಲ್ಲೆಯಾಗಿರೋ ಘಟನೆ ಬೆಂಗಳೂರಿನ ಉಳ್ಳಾಲದ ಸೆವೆನಾ ಹಿಲ್ಸ್ ಬಾರ್ ಮುಂಭಾಗ ನಡೆದಿದೆ. 14 ಬಾರಿ ಹಣ ಕೇಳಿದಕ್ಕೆ ಬೀಡಾ ಅಂಗಡಿ ಮಾಲೀಕ ರಾಮಚಂದ್ರ ಮೇಲೆ ನಿನ್ನೆ ರಾತ್ರಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಗುಜರಾತ್ನ ಭುಜ್ನಲ್ಲಿ ಭಾರತೀಯ ನೌಕಾಪಡೆ ಶಕ್ತಿ ಪ್ರದರ್ಶನ ಮಾಡಿದೆ. ಈ ಬಗ್ಗೆ ಎಕ್ಸ್ನಲ್ಲಿ ನೌಕಾಪಡೆ ವಿಡಿಯೋವನ್ನು ಪೋಸ್ಟ್ ಹಾಕಿದೆ. ಭಾರತೀಯ ಗಡಿ ಪ್ರವೇಶಕ್ಕೆ ಯತ್ನಿಸುವ ಯಾವುದೇ ಹಡಗುಗಳನ್ನು ಹೊಡೆದುರುಳಿಸೋಕೆ ನಮ್ಮ ನೌಕಾಪಡೆ ಸನ್ನದ್ಧವಾಗಿದ್ದಾರೆ ಅಂತ ಬರೆಯಲಾಗಿದೆ. ಕೇದಾರನಾಥ್ ಯಾತ್ರೆ ಇವತ್ತಿನಿಂದ ಶುರುವಾಗಿದ್ದು ಭಾರೀ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಈ ಬಾರಿ ಹೆಲಿಕಾಪ್ಟರ್ ಸೇವೆಗಳು ಕಟ್ಟುನಿಟ್ಟಿನ ನಿಯಮಗಳೊಂದಿಗೆ ಕಾರ್ಯನಿರ್ವಹಿಸುತ್ತವೆ. ಯಾತ್ರಾರ್ಥಿಗಳಿಗೆ 8 ಕಂಪನಿಗಳು ಸೀಮಿತ ಹಾರಾಟ ನಡೆಸ್ತಾ ಇವೆ. ಕೇರಳಂನ ಮಲ್ಲಪುರಂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಚಳಿಯಾರ್ ಪಂಚಾಯತ್ ವ್ಯಾಪ್ತಿಯ ಪಕ್ಕಳಚೋಳದಲ್ಲಿ ಆದಿವಾಸಿಗಳು ಹೆಚ್ಚಾಗಿ ವಾಸಿಸುತ್ತಿದ್ದು ಆದಿವಾಸಿ ನಗರದಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. 24 ಕುಟುಂಬ ಸ್ಥಳಾಂತರಗೊಂಡಿದೆ. ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿರೋ ಮುಂಡತ್ತಿಕೊಡ್ನಲ್ಲಿ ಅಗ್ನಿ ಅನಾಹುತ ಸಂಭವಿಸಿತು. ಪಟಾಕಿ ಫ್ಯಾಕ್ಟರಿಯಲ್ಲಿ ಸಂಭವಿಸಿದ ಅಗ್ನಿ ಅನಾಹುತದಲ್ಲಿ 13 ಮಂದಿ ಸಾವನ್ನಪ್ಪಿದ್ರು. ಇವತ್ತು ಘಟನಾ ಸ್ಥಳಕ್ಕೆ ಶ್ವಾನದಳ ಫೋರೆನ್ಸಿಕ್ ಟೀಮ್ ಹಾಗೂ ಕೇರಳ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜರ್ಮನಿ ಪ್ರವಾಸದಲ್ಲಿದ್ದಾರೆ. ಜರ್ಮನಿಯ ಡಿಫೆನ್ಸ್ ಸ್ಪಾಟಿಂಗ್ ಕಮಿಟಿ ಮುಂದೆ ರಾಜನಾಥ್ ಸಿಂಗ್ ಭಾಷಣ ಮಾಡಿದರು. ಜರ್ಮನಿಯ ಸಂಸದ ಥೋಮಸ್ ರೊವೆಕಾಂಪ್ ರಾಜನಾಥ್ ಸಿಂಗ್ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಮಧ್ಯಪ್ರದೇಶದ ಧಾರ್ ಪ್ರದೇಶದಲ್ಲಿ ಭಾರೀ ಪ್ರಮಾಣದ ಅಗ್ನಿ ಅನಾಹುತ ಸಂಭವಿಸಿದೆ. ಪಿತಂಪುರದಲ್ಲಿರುವ ಹಜಾರ್ಗೋ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ಥಾವರದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ.
ಪಶ್ಚಿಮ ಬಂಗಾಳದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಅಲಿಪುರದ್ವಾರ್ನಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಟೆಂಟ್ ಧರೆಗುರುಳಿದೆ. ಡಿಸಿಆರ್ಸಿ ಸೆಂಟರ್ ಬಳಿ ಹಾಕಲಾಗಿದ್ದ ಟೆಂಟ್ ಕುಸಿದು ಬಿದ್ದಿದೆ. ಕೋಲ್ಕತ್ತಾದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮ್ಯಾರಥಾನ್ ಮೀಟಿಂಗ್ ಮಾಡಿದ್ದಾರೆ. ಚುನಾವಣೆ ಸಂಬಂಧ ಅಮಿತ್ ಶಾ ಬಿಜೆಪಿ ನಾಯಕರೊಂದಿಗೆ ಮೀಟಿಂಗ್ ನಡೆಸಿದ್ದಾರೆ. ಮುಂಬೈನಲ್ಲಿ ಬಿಜೆಪಿ ಸಚಿವರ ನೇತೃತ್ವದಲ್ಲಿ ವಿಪಕ್ಷದ ವಿರುದ್ಧ ಪ್ರತಿಭಟನೆ ನಡೀತಾ ಇತ್ತು. ಪ್ರತಿಭಟನೆ ವೇಳೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ದ ಮಹಿಳೆಯೊಬ್ಬರು ಸಚಿವರಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಂಧ್ರಪ್ರದೇಶದ ನೆಲ್ಲೂರಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ರು. ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದ 12 ಜನರನ್ನ ಬಂಧಿಸಿದ್ದು ಕ್ಯಾಶ್ ಸೀಸ್ ಮಾಡಿದ್ದಾರೆ. ಈಗ ಕ್ರೀಡಾ ಲೋಕದ ಸುದ್ದಿ. ನಿನ್ನೆ ನಡೆದ ಐಪಿಎಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ 47 ರನ್ಗಳ ಜಯ ದಾಖಲಿಸಿದೆ. ಮೊದಲು ಬ್ಯಾಟ್ ಮಾಡಿದ ಹೈದರಾಬಾದ್ ಟೀಮ್ 242 ರನ್ ಗಳಿಸಿತ್ತು. ಕಠಿಣ ಗುರಿ ಬೆನ್ನತ್ತಿದ್ದ ಡೆಲ್ಲಿ ಟೀಮ್ 195 ರನ್ ಗಳಿಸುವ ಕಷ್ಟಶಕ್ತವಾಯಿತು. ಐಪಿಎಲ್ 19ನೇ ಆವೃತ್ತಿಯ 32ನೇ ಪಂದ್ಯದಲ್ಲಿ ಇವತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿ ಆಗ್ತಾ ಇವೆ. ಲಕ್ನೋದಲ್ಲಿ ಪಂದ್ಯ ನಡೆಯಲಿದೆ. ಈಗ ಸಿನಿ ಲೋಕದ ಪ್ರಮುಖ ಸುದ್ದಿಗಳು. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಹೈದರಾಬಾದ್ ಬಿಟ್ಟು ಮುಂಬೈಗೆ ವಲಸೆ ಹೋಗ್ತಾರೆ ಎಂಬ ಮಾತು ಹರಿದಾಡಿತ್ತು. ಈ ಬಗ್ಗೆ ಅಲ್ಲು ಅರ್ಜುನ್ ತಂದೆ ಅಲ್ಲು ಅರವಿಂದ್ ಪ್ರತಿಕ್ರಿಯೆ ಕೊಟ್ಟಿದ್ದು ಅದೆಲ್ಲ ಸುಳ್ಳು ಸುದ್ದಿ. ಅಲ್ಲು ಅರ್ಜುನ್ ಹೈದರಾಬಾದ್ನಲ್ಲೇ ಇರ್ತಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ರಜನಿ ನಟನೆಯ ತಮಿಳು ಸಿನಿಮಾ ಜೈಲರ್ 2 ಶೂಟಿಂಗ್ ಮುಗಿದಿದೆ. ನಿನ್ನೆ ಶೂಟಿಂಗ್ ಮುಗಿದ ಖುಷಿಯಲ್ಲಿ ಕೇಕ್ ಕಟ್ ಮಾಡಿ ಚಿತ್ರತಂಡ ಸಂಭ್ರಮ ಪಟ್ಟಿದೆ. ಸ್ಯಾಂಡಲ್ವುಡ್ನಲ್ಲಿ ಈಗಾಗಲೇ ಸಾಕಷ್ಟು ಸಿನಿಮಾಗಳು ಆಟೋ ಡ್ರೈವರ್ ಕುರಿತಾಗಿ ಬಂದಿದೆ. ಇದೀಗ ಶರತ್ ಕೃಷ್ಣ ಅನ್ನೋರು ಆಟೋ ಡ್ರೈವರ್ಗಳ ಬದುಕು ಬವಣೆಯನ್ನ ದೃಶ್ಯ ರೂಪದಲ್ಲಿ ತೋರ್ಸೋಕೆ ಹೊರಟಿದ್ದಾರೆ.